ಮೂವಿ ಆರಂಭದಲ್ಲಿ ಒಬ್ಬ ವ್ಯಕ್ತಿ ಕಾಡಲ್ಲಿ ಯಾವುದೋ ಪ್ರಾಣಿಯಿಂದ ಹೆದರಿ ಓಡ್ತಾ ಇರ್ತಾನೆ. ಇವನ ಕೈಯಲ್ಲಿ ಶಾರ್ಟ್ ಗನ್ ನೋಡಿದ್ರೆ ಯಾವುದೋ ಪ್ರಾಣಿಯನ್ನ ಬೇಟೆಯಾಡೋಕೆ ಬಂದಿದ ಅಂತ ಅನ್ಸುತ್ತೆ. ಆಗ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಇವನ ಪಾರ್ಟ್ನರ್ ಬಂದು ಯಾಕೆ ಏನಾಗಿದೆ ಯಾಕಿಂಗ್ ಮಾಡ್ತಿದೀಯಾ ಅಂದಾಗ ನಾವು ಟೂರಿಸ್ಟ್ ಗಳನ್ನ ಲೂಟಿ ಮಾಡೋ ಕೆಲ್ಸನ ಸರಿ ಇತ್ತು, ಈ ಹಾವುಗಳನ್ನ ಹಿಡಿಯೋದು ತುಂಬಾನೇ ಕಷ್ಟ ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಟೂರಿಸ್ಟ್ ಗಳನ್ನ ಲೂಟಿ ಮಾಡೋದ್ರಿಂದ ಜಾಸ್ತಿ ಸಂಪಾದನೆ ಏನ್ ಆಗ್ತಾ ಇಲ್ಲ, ಆದ್ರೆ ಈ ಹಾವುಗಳ ಚರ್ಮವನ್ನ ಮಾರೋದ್ರಿಂದ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದೀವಿ. ಆಗ ಈ ಹೆದರ್ಕೊಂಡಿರೋ ವ್ಯಕ್ತಿ ಈ ಕೆಲ್ಸ ನೀನೇ ಮಾಡುವಂತ ಅಲ್ಲಿಂದ ಓಡೋಗ್ತಾನೆ. ಹೀಗೆ ಓಡ್ತಾ ಮುಂದೆ ಬಂದಾಗ ಕೆಸರಲ್ಲಿ ಕಾಲಿಟ್ಟಿರೋದ್ರಿಂದ ಕಾಲ್ ಜಾರಿ ಕೆಳಗಡೆ ಬೀಳ್ತಾನೆ. ಅದೇ ಸಮಯಕ್ಕೆ ಪಕ್ಕದಲ್ಲಿ ಒಂದು ಮನುಷ್ಯನ ಅಸ್ಥಿ ಪಂಜರ ನೋಡಿ ಕಿರುಸ್ತಾ ಇರಬೇಕಾದ್ರೆ ಸೀನ್ ಕಟ್ ಆಗಿ ಈ ಮೂವಿ ಹೆಸರನ್ನ ರಿವೀಲ್ ಮಾಡ್ತಾರೆ. ಬೈ ದ ವೇ ಈ ಮೂವಿ ಹೆಸರು ಕ್ವಿಕ್ ಸ್ಯಾಂಡ್ ಅಂತ. ನಂತರ ಸೋಫಿಯಾ ಮತ್ತೆ ಜೋಶ್ ಅನ್ನೋ ಇಬ್ರು ಮ್ಯಾರಿಡ್ ಕಪಲ್ ಅನ್ನ ತೋರಿಸ್ತಾರೆ. ಇಬ್ರು ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದ್ರಿಂದ ಕೊಲಂಬಿಯಾದಲ್ಲಿ ಸೆಮಿನಾರ್ ಕೊಡೋಕೆ ಅಂತ ಹೋಗ್ತಾ ಇರ್ತಾರೆ. ಇಬ್ಬರ ಮಧ್ಯೆ ಮನಸ್ತಾಪ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಸೋಫಿಯಾ ಡಿವೋರ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಆದ್ರೆ ಜೋಶ್ ಏನೇ ಸಮಸ್ಯೆ ಇದ್ರು ಅದನ್ನ ಬಗೆಹರಿಸಿ ಈ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡೋ ಪ್ರಯತ್ನದಲ್ಲಿರ್ತಾನೆ. ಇಬ್ರು ಕೊಲಂಬಿಯಾಕ್ಕೆ ಬಂದಾಗ ಇವರ ಫ್ರೆಂಡ್ ಮಾರ್ಕಸ್ ಬಂದು ನೀವು ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತಾನೆ. ಯಾಕಂದ್ರೆ ಮಾರ್ಕಸ್ ಕಾಲ್ ಮಾಡಿ ಕೊಲಂಬಿಯಾದಲ್ಲಿ ಸೆಮಿನಾರ್ ಕೊಡಕ್ಕೆ ಅಂತ ಕರೆಸಿರ್ತಾನೆ. ನಂತರ ಮಾರ್ಕಸ್ ನಾವು ಡಿನ್ನರ್ ಗೆ ಮೀಟ್ ಆಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸೋಫಿಯಾ ಮತ್ತೆ ಜೋಶ್ ಹೋಟೆಲ್ ರೂಮ್ ಅಲ್ಲಿ ಚೆಕ್ ಇನ್ ಮಾಡ್ಬೇಕಾದ್ರೆ ಸೋಫಿಯಾ ಕೇಳ್ತಾಳೆ ನಮ್ಗೆ 2 ರೂಮ್ ಕೊಡಿ ಅಂತ. ಆದ್ರೆ ರಿಸೆಪ್ಷನಿಸ್ಟ್ ನಿಮ್ಮಿಬ್ಬರ ಹೆಸರಲ್ಲಿ ಕೇವಲ ಒಂದೇ ರೂಮ್ ಬುಕ್ ಆಗಿದ್ದು, ಎಕ್ಸ್ಟ್ರಾ ರೂಮ್ ಕೂಡ ಅವೈಲಬಲ್ ಇಲ್ಲ ಅಂತ ಹೇಳ್ತಾಳೆ. ಇವರಿಬ್ರು ಡಿವೋರ್ಸ್ ತಗೊಳ್ಳೋ ವಿಚಾರ ಮಾರ್ಕಸ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಇಬ್ಬರಿಗೋಸ್ಕರನು ಒಂದೇ ರೂಮ್ ಅನ್ನ ಬುಕ್ ಮಾಡಿರ್ತಾನೆ. ಅದಕ್ಕೆ ಸೋಫಿಯಾ ಈ ವಿಚಾರ ಮಾರ್ಕಸ್ಗೆ ಆದಷ್ಟು ಬೇಗ ಹೇಳ್ಬಿಡು ಅಂತ ಹೇಳ್ತಾಳೆ. ರಾತ್ರಿ 3 ಜನ ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ಮಾರ್ಕಸ್ ಹೇಳ್ತಾನೆ, ನಿಮ್ಮ ಪ್ರೆಸೆಂಟೇಶನ್ ಗೆ ಇನ್ನು 3-4 ದಿನ ಟೈಮ್ ಇದೆ, ಪಕ್ಕದಲ್ಲೇ ಒಂದೊಳ್ಳೆ ವಾಟರ್ ಫಾಲ್ ಕೂಡ ಇದೆ, ಒಂದೊಳ್ಳೆ ಹೈಕ್ ಕೂಡ ಆಗ್ಬಹುದು, ಫ್ರೀ ಇದ್ರೆ ನಾಳೆ ಹೋಗೋಣ ಅಂತ. ಅದಕ್ಕೆ ಸೋಫಿಯಾ ನಂಗೆ ಪ್ರೆಸೆಂಟೇಶನ್ ಗೆ ಪ್ರಿಪೇರ್ ಆಗ್ಬೇಕು, ನಂಗ್ ಬರೋಕ್ ಆಗಲ್ಲ ಅಂತ ಹೇಳಿ ಡಿನ್ನರ್ ಮಾಡ್ಕೊಂಡು ಹೋಟೆಲ್ ರೂಮ್ ಗೆ ಹೋಗ್ತಾಳೆ. ಆಗ ಜೋಶ್ ಮುಂಚೆನೆ ಹೇಳ್ಬೇಕು ಅನ್ಕೊಂಡಿದ್ದೆ ಆದ್ರೆ ಹೇಳೋಕ್ಕಾಗಿಲ್ಲ, ನಾವಿಬ್ರು ಬೇರೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತ ಹೇಳ್ತಾನೆ. ಮಾರ್ಕಸ್ ಈ ಮ್ಯಾಟ್ರ್ ಕೇಳಿ ಶಾಕ್ ಆಗಿ ನೀವಿಬ್ರು ಚೆನ್ನಾಗೇ ಇದ್ರಿ, ಏನಾಯ್ತು ಅಂದಾಗ ಮುಂಚೆ ತರ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ, ಎನಿವೇ ಬೆಳಿಗ್ಗೆ ಬೇಗ ಬಂದು ಪಿಕ್ ಮಾಡು ಅಂತ ಮಾರ್ಕಸ್ಗೆ ಹೇಳ್ತಾನೆ. ಮರುದಿನ ಸೋಫಿಯಾ ಪ್ರೆಸೆಂಟೇಶನ್ ಗೆ ಪ್ರಿಪರೇಷನ್ ಮಾಡ್ತಾ ಇರಬೇಕಾದ್ರೆ ಮಾರ್ಕಸ್ ಹೇಳಿರೋ ವಾಟರ್ ಫಾಲ್ ಬಗ್ಗೆ ಚೆಕ್ ಮಾಡಿ ಜೋಶ್ ಹತ್ರ ಬಂದು ನೀವಿನ್ನು ಹೈಕ್ ಮಾಡೋಕೆ ಹೋಗಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಜೋಶ್ ಮಾರ್ಕಸ್ಗೆ ಏನೋ ಅರ್ಜೆಂಟ್ ಕೆಲಸ ಬಂದಿರೋದ್ರಿಂದ ಪ್ಲಾನ್ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತಾನೆ. ಅದಕ್ಕೆ ಸೋಫಿಯಾ ಸರಿ ನಾನ್ ಹೋಗ್ ಬರ್ತೀನಿ ಅಂದಾಗ ಜೋಶ್ ನಾನು ನಿನ್ ಜೊತೆ ಬರ್ತೀನಿ, ಮದುವೆ ನಂತರ ಸುಮಾರು ವರ್ಷಗಳಾದ ಮೇಲೆ ಹೈಕ್ ಮಾಡಕ್ ಹೋಗ್ತಿದೀಯಾ ಅಂತ ಹೇಳ್ತಾನೆ. ನಂತರ ಇಬ್ರು ರಿಸೆಪ್ಷನ್ ಗೆ ಬಂದು ಆ ವಾಟರ್ ಫಾಲ್ ಗೆ ಹೇಗ್ ಹೋಗ್ಬೇಕು ಅಂತ ಎನ್ಕ್ವೈರಿ ಮಾಡ್ತಾ ಇರಬೇಕಾದ್ರೆ ಮ್ಯಾನೇಜರ್ ಹೇಳ್ತಾನೆ, ಈ ವಾಟರ್ ಫಾಲ್ ಗೆ ಹೋಗೋಕೆ 2 ದಾರಿಗಳಿದಾವೆ, ಒಂದು ಒರಿಜಿನಲ್ ರೂಟ್ ಮತ್ತೆ ಇನ್ನೊಂದು ಶಾರ್ಟ್ ಕಟ್ ಇದೆ, ಆದ್ರೆ ನೀವು ಮಾತ್ರ ಒರಿಜಿನಲ್ ರೂಟೇ ಫಾಲೋ ಮಾಡಿ, ಶಾರ್ಟ್ ಕಟ್ ದಾರಿಲಿ ತುಂಬಾನೇ ಕೆಸರಿದೆ, ಜೊತೆಗೆ ವಿಷಕಾರಿ ಹಾವುಗಳು ಕೂಡ ಇದಾವೆ ಅಂತ. ಸೋಫಿಯಾ ಮತ್ತೆ ಜೋಶ್ ಸರಿ ಅಂತ ಹೋಗ್ತಾ ಇರಬೇಕಾದ್ರೆ ಈ ಮ್ಯಾನೇಜರ್ ಅಲ್ಲೇ ಕೂತಿರುವಂತ ಒಬ್ಬ ವ್ಯಕ್ತಿಗೆ ಸನ್ನೆ ಮಾಡಿ ಹೇಳ್ತಾನೆ, ಈ ಕಪಲ್ ವಾಟರ್ ಫಾಲ್ ಕಡೆ ಹೋಗ್ತಾ ಇದ್ದಾರೆ ಅಂತ. ಬೇಸಿಕಲಿ ಈ ಹೋಟೆಲ್ ಕೂಡ ಟೂರಿಸ್ಟ್ ಗಳನ್ನ ಲೂಟಿ ಮಾಡೋ ಪ್ರೋಗ್ರಾಮ್ ಅಲ್ಲಿ ಎನ್ರೋಲ್ ಆಗಿರುತ್ತೆ. ಜೊತೆಗೆ ಈ ಲೂಟಿ ಮಾಡೋ ವ್ಯಕ್ತಿ ಕೂಡ ಮೂವಿ ಆರಂಭದಲ್ಲಿ ನೋಡಿರೋ ವ್ಯಕ್ತಿನೇ ಆಗಿರ್ತಾನೆ. ಈ ಟೈಮ್ ಅಲ್ಲಿ ಇವನು ಒಬ್ನೇ ಇರೋದನ್ನ ನೋಡಿದ್ರೆ ಇವನ್ ಜೊತೆ ಇದ್ದಂತ ಆ ಹೆದರ್ಕೊಂಡಿರೋ ವ್ಯಕ್ತಿ ಆ ಕಾಡಲ್ಲೇ ಸತ್ತೋಗಿದ್ದಾನೆ ಅಂತ ಅನ್ಸುತ್ತೆ. ಈ ಕಡೆ ಜೋಶ್ ಮತ್ತೆ ಸೋಫಿಯಾ ಇಬ್ರು ಕಾರ್ ತಗೊಂಡು ಹೈಕಿಂಗ್ ಪಾಯಿಂಟ್ ವರೆಗೂ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ನಂತರ ಕಾರ್ ಅಲ್ಲೇ ಬಿಟ್ಟು ಕಾಡೊಳಗಿಂದ ಆ ವಾಟರ್ ಫಾಲ್ ಕಡೆ ಹೈಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೋಫಿಯಾ ಮುಂದೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಜೋಶ್ ಸುಸ್ತಾಗಿ ಹಿಂದೆ ಹಿಂದೆ ಹೋಗ್ತಾ ಇರ್ತಾನೆ. ಜೋಶ್ ತುಂಬಾನೇ ಹಿಂದೆ ಬಿದ್ದಿರೋದ್ರಿಂದ ಸೋಫಿಯಾ ಇವನಿಗೋಸ್ಕರ ವೇಟ್ ಮಾಡ್ತಾ ಇದ್ದಾಗ ಜೋಶ್ ಕೂಡ ಬಂದು ಸಾರಿ ನಂಗೆ ಸ್ವಲ್ಪ ಡಿಫಿಕಲ್ಟ್ ಆಯ್ತು, ಸುಮಾರು ವರ್ಷಗಳ ನಂತರ ಹೈಕ್ ಮಾಡೋದ್ರಿಂದ ಅಂತ ಹೇಳ್ತಾನೆ. ಗುಡುಗು ಮಿಂಚು ಶುರು ಆಗಿರೋದ್ರಿಂದ ಮಳೆ ಬರೋ ಸಾಧ್ಯತೆ ಇದೆ ಅಂತ ಇಬ್ರು ಅರ್ಧ ದಾರಿಯಿಂದ ವಾಪಸ್ ನಮ್ಮ ಕಾರ್ ಕಡೆ ಬರಬೇಕಾದ್ರೆ ಆ ವ್ಯಕ್ತಿ ಬಂದು ಕಾರಲ್ಲಿ ವ್ಯಾಲ್ಯೂಯಬಲ್ ಗಳನ್ನ ಹುಡುಕ್ತಾ ಇರ್ತಾನೆ. ಜೋಶ್ ಬಂದು ಏನ್ ಮಾಡ್ತಿದ್ಯಾ ಗುರು ಅಂತ ಕೇಳಿದಾಗ ನಿಮ್ ಹತ್ರ ಏನೇನಿದೆ ಎಲ್ಲಾನು ಕೊಟ್ಬಿಡಿ ಅಂತ ಗನ್ ಪಾಯಿಂಟ್ ಮಾಡ್ತಾನೆ. ಆಗ ಸೋಫಿಯಾ ತನ್ನ ಹತ್ರ ಇದ್ದಂತ ಬ್ಯಾಗ್ ತಂದ್ಕೊಟ್ಟು ಮಳೆ ಬರ್ತಾ ಇದೆ ನಮ್ಮನ್ ಹೋಗೋಕ್ ಬಿಡಿ ಅಂದಾಗ ಆ ವ್ಯಕ್ತಿ ಇವ್ರು ನನ್ ಮೇಲೆ ಕೇಸ್ ಮಾಡಬಹುದು ಅಂತ ಶೂಟ್ ಮಾಡೋಕೆ ಶುರು ಮಾಡ್ತಾನೆ. ಈ ವ್ಯಕ್ತಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಇಬ್ರು ರಾಂಗ್ ರೂಟ್ ಅಂದ್ರೆ ಕೆಸರು ಮತ್ತೆ ಹಾವುಗಳಿರೋ ದಾರಿಯಲ್ಲಿ ಓಡೋಗ್ತಾರೆ. ಅದೇ ಟೈಮ್ಗೆ ಮಳೆ ಬರೋಕೆ ಶುರು ಆದಾಗ ಈ ಕಳ್ಳ ವ್ಯಕ್ತಿ ಶೂಟ್ ಮಾಡ್ತಾ ಹಿಂದೆ ಬರುವಾಗ ಜೋಶ್ ಸೋಫಿಯಾಗೆ ನೀನ್ ಇಲ್ಲಿಂದ ಓಡೋಗು, ನಾನ್ ಅವನನ್ನ ದಾರಿ ತಪ್ಪಿಸ್ತೀನಿ ಅಂತ ಬೇರೆ ಕಡೆ ಓಡೋಗ್ತಾನೆ.
ಹೋಗ್ತಾನೆ. ಸೋಫಿಯಾ ಈ ಕಡೆ ಓಡ್ತಾ ಇರಬೇಕಾದ್ರೆ ಕಾಲಿಗೆ ಏನೋ ತಗ್ಲಿ ಕೆಳಗ್ ಬಿದ್ದು ಪ್ರಜ್ಞೆ ತಪ್ಪಿರ್ತಾಳೆ. ನಂತರ ಎಚ್ಚರ ಆದಾಗ ಇವಳ ತಲೆಗೆ ಗಾಯ ಆಗಿದ್ರು ಕೂಡ ಜೋಶ್ ಅಂತ ಕೂಗ್ತಾ ಮುಂದೆ ಬರ್ಬೇಕಾದ್ರೆ ಕೆಸರಲ್ಲಿ ಬಿದ್ದು ಸಿಕ್ಕಾಕೋತಾಳೆ. ಈ ಕೆಸರಿಂದ ಮೇಲೆ ಬರೋಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ಕಡೆ ಜೋಶ್ ಕೂಡ ಸೋಫಿಯಾ ವಾಯ್ಸ್ ಕೇಳಿ ಓಡ್ತಾ ಬಂದಾಗ ಸೋಫಿಯಾನ ಕೆಸರಲ್ಲಿ ನೋಡಿ ಅವಳನ್ನ ಮೇಲೆ ಎತ್ತೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಈ ಪ್ರಯತ್ನ ಸಫಲವಾಗದೆ ವಿಫಲವಾಗುತ್ತೆ. ಸೋಫಿಯಾ ಇದ್ದಕ್ಕಿದ್ದಂತೆ ಆ ಕೆಸರಲ್ಲಿ ಮುಳುಗ್ದಾಗ ಬೇರೆ ಆಪ್ಷನ್ ಇಲ್ಲದೆ ಜೋಶ್ ಕೂಡ ಆ ಕೆಸರಲ್ಲಿ ಜಂಪ್ ಮಾಡಿ ಸೋಫಿಯಾನ ಮೇಲೆ ತೆಗಿತಾನೆ. ಇವಾಗ ಇಬ್ರು ಕೂಡ ಈ ಕೆಸರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಈ ಕಡೆ ಮಾರ್ಕಸ್ ತನ್ನ ಕೆಲಸ ಬೇಗ ಮುಗಿಸಿರೋದ್ರಿಂದ ಹೈಕ್ ಮಾಡೋಕೆ ಹೋಗ್ಬೇಕು ಅಂತ ಜೋಶ್ ನ ಕರೆಯೋಕೆ ಬಂದಾಗ ರೂಮ್ ಅಲ್ಲಿ ಯಾರು ಇಲ್ದೇ ಇರೋದ್ ನೋಡಿ ಎಲ್ಲಿರ್ಬೋದು ಅಂತ ರೂಮ್ ಎಲ್ಲ ಹುಡುಕ್ತಾ ಇರ್ತಾನೆ. ಆಗ ಜೋಶ್ ಮುಂಚೆನೆ ಒಂದು ವಾಯ್ಸ್ ಮೇಲ್ ಮುಖಾಂತರ ನಾವು ಹೈಕ್ ಮಾಡೋಕೆ ಬಂದಿದ್ದೀವಿ, ಆದಷ್ಟು ಬೇಗ ರಿಟರ್ನ್ ಬಂದು ಮತ್ತೆ ಡಿನ್ನರ್ ಗೆ ಮೀಟ್ ಆಗೋಣ ಅಂತ ಹೇಳಿರ್ತಾನೆ. ಈ ಕಡೆ ಸೋಫಿಯಾ ಮತ್ತೆ ಜೋಶ್ ಕೆಸರಲ್ಲಿ ಸಿಕ್ಕಾಕೊಂಡು ಹಾಗೆ ಮಾತಾಡ್ತಾ ಇರಬೇಕಾದ್ರೆ ನೋಡ್ತಾರೆ ಒಂದು ಹಾವಿನ ಮೊಟ್ಟೆ ಬಂದು ಕೆಸರಲ್ಲಿ ಬಿದ್ದಿದೆ ಅಂತ. ಆಗ ಸೋಫಿಯಾ ಈ ಹಾವಿನ ಮೊಟ್ಟೆ ತರ ನಾನು ಕೂಡ ಸರ್ಫೇಸ್ ಮೇಲೆ ಆರಾಮಾಗಿ ತೇಲಾಡಬಹುದು, ಅದಕ್ಕೆ ನನ್ನ ಮೇಲ್ಗಡೆ ಪುಷ್ ಮಾಡಿ ಅಂದಾಗ ಜೋಶ್ ಕೂಡ ಸರಿ ಅಂತ ಅವಳನ್ನ ಮೇಲೆ ಪುಷ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಸೋಫಿಯಾನ ಮೇಲೆ ಪುಷ್ ಮಾಡೋ ಬದಲು ಒಂದು ಡೆಡ್ ಬಾಡಿಯನ್ನ ಪುಷ್ ಮಾಡಿ ಮೇಲೆ ತರ್ತಾನೆ. ಇದು ಮೂವಿ ಆರಂಭದಲ್ಲಿ ತುಂಬಾನೇ ಭಯದಲ್ಲಿ ಓಡ್ತಾ ಇದ್ದಂತ ವ್ಯಕ್ತಿಯ ಬಾಡಿ ಆಗಿರುತ್ತೆ. ಅಂದ್ರೆ ಆ ವ್ಯಕ್ತಿ ಈ ಕೆಸರಲ್ಲಿ ಬಿದ್ದು ಮೇಲೆ ಹೋಗಿರ್ತಾನೆ. ಆ ಬಾಡಿ ಜೊತೆ ಇದ್ದಂತ ಬ್ಯಾಗು ಮತ್ತೆ ಶಾರ್ಟ್ ಗನ್ ತಕೊಂಡು ಆ ಬಾಡಿನ ಮತ್ತೆ ಕೆಸರೊಳಗೆ ತುರುಕ್ತಾರೆ. ನಂತರ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡ್ತಾ ಇರಬೇಕಾದ್ರೆ ಒಂದು ಪುಸ್ತಕ, ಚಾಕು ಮತ್ತೆ ಕೆಲವು ಮ್ಯಾಗಝಿನ್ ಗಳು ಸಿಗ್ತವೆ. ಆಗ ಜೋಶ್ ಬ್ಯಾಗ್ ಅನ್ನ ಸಣ್ಣ ಸಣ್ಣ ಸ್ಟ್ರಿಪ್ ಗಳಾಗಿ ಕಟ್ ಮಾಡಿ ಅದರಿಂದ ಒಂದು ಹಗ್ಗ ಮಾಡಬೇಕು ಅಂತ ಕೆಲಸ ಶುರು ಮಾಡ್ತಾರೆ. ಈ ಕಡೆ ಮಾರ್ಕಸ್ ಹೋಟೆಲ್ ಲಾಬಿಯಲ್ಲಿ ಕೂತಾಗ ಆ ಕಳ್ಳ ಬಂದಿರೋದ್ ನೋಡಿ ಅವನ ಹತ್ರ ಇದ್ದಂತ ಬ್ಯಾಗು ಸೋಫಿಯಾ ಮತ್ತೆ ಜೋಶ್ ಅವರದ್ದೇ ಅಂತ ಗುರ್ತಿಡಿದು ಅವ್ರೆಲ್ಲಿದ್ದಾರೆ ಅಂತ ಹುಡಿಯೋಕೆ ಶುರು ಮಾಡ್ತಾನೆ. ಆಗ ಹೋಟೆಲ್ ಸ್ಟಾಫ್ ಮಾರ್ಕಸ್ ನ ತಡೆದು ಜೋಶ್ ಮತ್ತೆ ಸೋಫಿಯಾ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ತಾರೆ. ಈ ಕಡೆ ಸೋಫಿಯಾ ಮತ್ತೆ ಜೋಶ್ ಮಾಡಿರೋ ಹಗ್ಗದ ಸಹಾಯದಿಂದ ಹೊರ ಬರಬೇಕು ಅಂದ್ರೆ ಈ ಹಗ್ಗ ಕೂಡ ಶಾರ್ಟ್ ಆಗಿರುತ್ತೆ. ಅದೇ ಟೈಮ್ಗೆ ಮೇಲೆ ಒಂದು ಹೆಲಿಕಾಪ್ಟರ್ ಬರೋ ಶಬ್ದ ಕೇಳಿ ಕಿರುಚೋಕೆ ಶುರು ಮಾಡ್ತಾರೆ. ಆದ್ರೆ ಹೆಲಿಕಾಪ್ಟರ್ ಶಬ್ದದ ಮುಂದೆ ಇವರ ಶಬ್ದ ಆ ಪೈಲಟ್ ಗೆ ಕೇಳಿಸದೆ ಹೆಲಿಕಾಪ್ಟರ್ ಕೂಡ ಅಲ್ಲಿಂದ ಮುಂದೆ ಹೋಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇಬ್ರು ತಮ್ಮ ಹಳೆ ದಿನಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಕೆಲವು ಇರುವೆಗಳು ಸೋಫಿಯಾನ ಕಚ್ಚೋಕೆ ಶುರು ಮಾಡ್ತವೆ. ಆಗ ಜೋಶ್ ಆಲ್ಕೋಹಾಲ್ ಇಂದ ಆ ಇರುವೆಗಳನ್ನ ಓಡಿಸಿ ಸೋಫಿಯಾನ ಪೇನ್ ಇಂದ ಕಾಪಾಡ್ತಾನೆ. ಆದ್ರೆ ಇವರಿಗಿರೋ ಸಮಸ್ಯೆಗಳು ಇಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ಒಂದು ಪೈಥಾನ್ ಹಾವು ಇವರ ಕಡೆ ಬರ್ತಾ ಇರೋದ್ರಿಂದ ಸೋಫಿಯಾ ಅದನ್ನ ನೋಡಿ ಪ್ಯಾನಿಕ್ ಆಗೋಕೆ ಶುರು ಮಾಡ್ತಾಳೆ. ಆದ್ರೂ ಹೆಂಗೋ ಧೈರ್ಯ ಮಾಡಿ ಸೋಫಿಯಾ ಆ ಹಾವನ್ನ ಶೂಟ್ ಮಾಡ್ತಾಳೆ. ಈ ಗ್ಯಾಪ್ ಅಲ್ಲಿ ಆ ಹಾವು ಜೋಶ್ನ ಕಚ್ಚಿರೋದ್ರಿಂದ ಅದರ ವಿಷ ಇವನ ದೇಹದಲ್ಲಿ ಪ್ರಯಾಣ ಮಾಡೋಕೆ ಶುರು ಮಾಡಿರುತ್ತೆ. ಈ ಕಡೆ ಮಾರ್ಕಸ್ ಆ ವ್ಯಕ್ತಿಗೆ ನನ್ನ ಸ್ನೇಹಿತರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಆ ಕಾಡಲ್ಲಿ ಕೆಸರಿರೋ ಒಂದು ಜಾಗ ಇದೆ, ನಿನ್ನ ಸ್ನೇಹಿತರು ಆ ಕಡೆನೆ ಓಡೋಗಿದ್ದಾರೆ, ನೀನು ಬೇಗ ಹೋಗಿಲ್ಲ ಅಂದ್ರೆ ಅವರು ಬದುಕೋ ಸಾಧ್ಯತೆ ಕಮ್ಮಿ ಇದೆ ಅಂತ ಹೇಳ್ತಾನೆ. ಈ ಕಡೆ ಜೋಶ್ಗೆ ಆ ಹಾವು ಕಚ್ಚಿರೋದ್ರಿಂದ ಪಾಯ್ಸನ್ ಎಫೆಕ್ಟ್ ಆಗ್ತಾ ಇರಬೇಕಾದ್ರೆ ಸೋಫಿಯಾ ತಮ್ಮ ಹಳೆ ನೆನಪುಗಳನ್ನ ಹೇಳ್ತಾ ಜೋಶ್ಗೆ ಕಾಮಾಗಿಡೋಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಆಗ ಸೋಫಿಯಾಗೆ ಸೆನ್ಸ್ ಆಗುತ್ತೆ ಆ ಪೈಥಾನ್ ಹಾವು ಇವರಿಂದ ದೂರ ಹೋಗಿಲ್ಲ, ಹತ್ರದಲ್ಲೇ ಇದೆ. ಯಾಕಂದ್ರೆ ಇವ್ರಿರೋ ಜಾಗದಲ್ಲಿ ಆ ಹಾವಿನ ಮೊಟ್ಟೆ ಕೂಡ ಇದೆ. ಆ ಮೊಟ್ಟೆನ ತಗೊಳಕ್ಕೆ ಅಂತ ಹಾವು ಬಂದೇ ಬರುತ್ತೆ ಅಂತ ಬೈನೋಕುಲರ್ ನಲ್ಲಿ ನೋಡ್ತಾ ಇರ್ತಾಳೆ. ನಂತರ ಆ ಹಾವನ್ನ ನೋಡಿದ್ಮೇಲೆ ಅದನ್ನ ಇವ್ರ ಕಡೆ ಕರಿಬೇಕು ಅಂತ ಕೆಲವು ವಸ್ತುಗಳನ್ನ ಆ ಹಾವಿನ ಕಡೆ ಬಿಸಾಕ್ತಾ ಇರ್ತಾಳೆ. ಆದ್ರೆ ಹಾವು ಕೂಡ ತುಂಬಾನೇ ಚಾಲಕ ಆಗಿರೋದ್ರಿಂದ ಸೋಫಿಯಾ ಹಿಂದೆಯಿಂದ ಬಂದು ಅವಳನ್ನ ಸುತ್ತಾಕಿ ಸಾಯಿಸಬೇಕು ಅಂದಾಗ ಜೋಶ್ ಚಾಕು ತಗೊಂಡು ಅದರ ಮುಖವನ್ನ ಚುಸ್ತಾನೆ. ನಂತರ ಸೋಫಿಯಾ ಇವರು ಮುಂಚೆ ಮಾಡಿರುವಂತ ಹಗ್ಗವನ್ನ ಹಾವಿಗೆ ಕಟ್ಟಿ ಹಗ್ಗದ ಉದ್ದವನ್ನ ಜಾಸ್ತಿ ಮಾಡಿ ಒಂದು ಕಟ್ ಮಾಡಿರೋ ಮರದ ಕೊಂಬೆ ಕಡೆ ಬಿಸಾಕ್ತಾಳೆ. ನಂತರ ಆ ಹಗ್ಗದ ಸಹಾಯದಿಂದ ಸೋಫಿಯಾ ಕೆಸರಿಂದ ಹೊರ ಬಂದು ಜೋಶ್ನ ಹೊರ ತೆಗಿಬೇಕು ಅಂದಾಗ ಹಾವಿನ ವಿಷಯದಿಂದ ನಾನು ತುಂಬಾನೇ ವೀಕ್ ಆಗಿದ್ದೀನಿ, ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ನೀನ್ ಇಲ್ಲಿಂದ ಹೊರಡು ಅಂದಾಗ ಸೋಫಿಯಾ ಹತ್ರ ಬೇರೆ ಆಪ್ಷನ್ ಇಲ್ದೆ ಆ ಕಾಡಿಂದ ಹೊರ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಮಾರ್ಕಸ್ ಒಂದು ರೆಸ್ಕ್ಯೂ ಟೀಮ್ ಅನ್ನ ಕರ್ಕೊಂಡು ಲೊಕೇಶನ್ ಗೆ ಬಂದಾಗ ಸೋಫಿಯಾನ ರೆಸ್ಕ್ಯೂ ಮಾಡಿ ಜೋಶ್ನ ಹುಡುಕೋಕೆ ಕಾಡೊಳಗೆ ಹೋಗ್ತಾರೆ. ಫೈನಲಿ ಮಾರ್ಕಸ್ ಜೋಶ್ನ ಸ್ಟ್ರೆಚರ್ ಮೇಲೆ ಹಾಕೊಂಡು ಬರ್ಬೇಕಾದ್ರೆ ಗೊತ್ತಾಗುತ್ತೆ ಜೋಶ್ ಇನ್ನು ಬದುಕಿದಾನೆ ಅಂತ. ಕೊನೆಯಲ್ಲಿ ಸೋಫಿಯಾ ಮತ್ತೆ ಜೋಶ್ ಒಂದು ದೊಡ್ಡ ಯುದ್ಧವನ್ನ ಗೆದ್ದು ಬಂದಿದೀವಿ ಅಂತ ಕಿಸ್ ಮಾಡ್ಕೊಂಡು ಕಿಸ್ಗಲ್ ಹಾಕ್ತಾ ಇರಬೇಕಾದ್ರೆ ಈ ಮೂವಿ ಎಂಡ್ ಆಗುತ್ತೆ. ಸೊ ಮೂವಿ ಕತೆ ಹೇಗ್ ಅನಿಸ್ತು ಅಂತ ಕಿಸ್ ಮಾಡದೆ ಕಮೆಂಟ್ ಮಾಡಿ.